ನಿಜ, ನಾನು ಅವಳಿಗೆ ಏನಾದರೂ ಮಾಡಬೇಕು. ಆ ಗೀತಾಗೊಂದು ಚರಮಗೀತೆ ಆಡಲೇಬೇಕು. ಅವಳೇ ಒಂದು ಗೀತ, ಅವಳಿಗೋಸ್ಕರ ನಿಂದೊಂದು ಹೊಸ ಗೀತೆನಪ್ಪ. ಕೊನೆ ಗೀತೆ. ಬೇಡ ಮಮ್ಮ, ನನಗೆ ಯಾವ ಸಲಹೆನೂ ಕೊಡಕ್ ಬರಬೇಡ. ನಾನು ನಿರ್ಧಾರ ಮಾಡಾಗಿದೆ. ಅವಳನ್ನ ಕಂಟ್ರೋಲ್ ಮಾಡ್ಕೊಳ್ಳು ರಾಜ್ಕುಮಾರ, ಕಂಟ್ರೋಲ್ ಮಾಡ್ಕೊಳ್ಳೋ. ನೋಡು, ನೀನು ಕೋಪದಲ್ಲಿ ಏನೋ ಒಂದು ಮಾತಾಡಿದೆ, ಅದಕ್ಕೆ ತಕ್ಕಂಗೆ ತಾಯಿ ಕೂಡ ಕೋಪದಲ್ಲಿ ಏನೋ ಮಾತಾಡಿದ್ಲು. ಹಂಗಂತ ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಾಯಿಸೋ ಮಾತಾಡ್ತೀಯ. ಮಾತಾಡಬಾರ್ದು ಕಣೋ ಹಂಗೆಲ್ಲ. ಅಮ್ಮ ನನಗೆ ಉಗ್ದಿದ್ದು ನಿನ್ಗೆ ಅರ್ಥ ಆಗ್ಲಿಲ್ವಾ? ಅಂತ ಮಾತು ತಗೊಳಕ್ ನನಗೆ ಇಷ್ಟ ಇಲ್ಲ. ಹಂಗಂತ ನೀನು ಆ ಗೀತನ ಮುಗಿಸಿ ನೇರವಾಗಿ ಹೋಗಿ ಪರಪ್ಪನ ಅಗ್ರಹಾರ ಸೇರ್ಕೊಂಡ್ರೆ ನಮಗೆಲ್ಲ ಅದು ಭಾರಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನಪ್ಪ. ವಿಜಿ, ಒಂದು ಮಾತು ಹೇಳಲಾ ವಿಜಿ? ನೋಡು, ಸೇಡು ಅನ್ನೋದು ಯಾವತ್ತೂ ಸಾವಿನ ಸಮಾನಾರ್ಥಕ ಪದ ಆಗಲ್ಲ, ಆಗ್ಲೂಬಾರ್ದು. ನರಕದಲ್ಲೂ ಕೂಡ ಶಿಕ್ಷೆನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೇಮ್ ನೀನ್ ಕೊಡೋ ಶಿಕ್ಷೆ ಕೂಡ ಹಂತ ಹಂತವಾಗಿ ಅವಳನ್ನು ಹೋಗಿ ತಲುಪಬೇಕು. ಅವಳದ್ರಲ್ಲಿ ಬಿದ್ದು ವಿಲ ವಿಲ ಒದ್ದಾಡಿ ನರಕ ಅನುಭವಿಸಕ್ಕಾಗದೆ ಈ ಮನೆಯಿಂದ ಗೆಟ್ ಔಟ್ ಆಗಬೇಕು. ಅದು ಆ ಕೆಲಸ ಈಗ ಅವಳು ಮಾಡ್ತಿದ್ದಾಳು ಮಮ್ಮ. ಅಂದಮೇಲೆ ನೀನು ದಡ್ಡ ಅನ್ನೋದು ಪ್ರೂವ್ ಆಗ್ತಿದೆಯಲ್ಲ ಅಳಿಮಯ್ಯ. ಮಮ್ಮ, ಸಿಟ್ಟಾಗ್ಬೇಡ, ಸಮಾಧಾನ ಕೇಳಿಸ್ಕೊಳ್ಳೋ. ನಿಂಗೆ ಸಮಾಧಾನ ಅನ್ನೋ ಶಬ್ದದ ಅರ್ಥನೇ ಗೊತ್ತಿಲ್ವಲ್ಲೋ, ಹೇಳೋದನ್ನ ಕೇಳಿಸ್ಕೋ. ಏನ್ ಕೇಳಿಸ್ಕೊಳೋದು? ಆ ಗೀತಾ ಆಟ ಮಿತಿ ಮೀರಿದೆ, ಅದಕ್ಕೆ ಅಮ್ಮ ಹಾಗೆ ಹೇಳಿರೋದು. ಅಯ್ಯೋ ಬಿದ್ದು ಗುಂಡ ಕಣೋ ನೀನು. ತಂಗ್ಯಮ್ಮ ಹೇಳಿದ್ರ ಒಳಾರ್ಥ ನೀನು ಈಗಲೇ ಹೋಗಿ ಏನಾದ್ರೂ ಮಾಡು ಅಂತಲ್ಲ, ಮಾಡೋದನ್ನ ಯೋಚನೆ ಮಾಡಿ ಮಾಡು ಅಂತ. ನೀನು ಬಂದು ನಂಗೆ ವರದಿ ಒಪ್ಪಿಸಿ ಆಮೇಲೆ ಹೋಗಿ ಮಾಡು ಅಂತ ಅಲ್ಲ ಕಣೋ. ಅದಕ್ಕೆ ನಾನು ಉಗುರಲ್ ಚೂಟು ಹೇನಿಗೆ ಕೊಡಲಿ ಎತ್ಕೋತಿದ್ಯ, ಕರೆಕ್ಟ್ ಅಲ್ವಾ? ಆ ಹೇನು ನಿನ್ನ ಉಗುರಲ್ಲೇ ಇರುತ್ತೆ, ಆದ್ರೆ ನೀನು ಬೀಸೋ ಕೊಡಲಿ ನಿನ್ನ ಬೆರಳನ್ನ ಕಚಕ್ ಮಾಡುತ್ತೆ. ಏನೇ ಮಾಡೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ, ಸ್ವಲ್ಪ ಕಾಯೋಣ ಅಂತ ನೆನ್ನೆ ಅದೇ ತಂಗಿಯಮ್ಮ ಯಾಕೆ ಹೇಳ್ಬೇಕಿತ್ತು? ತಾಗ್ತಿಲ್ಲ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಮಮ್ಮ? ಏನು ಮಾಡಬೇಡ, ಸ್ವಲ್ಪ ದಿನ ನಿನ್ನ ಅಮ್ಮ ಇದ್ದಾಳಲ್ಲ, ಏನಾದ್ರೂ ಮಾಡೇ ಮಾಡ್ತಾಳೆ. ಕೂಲ್ ಕೂಲ್ ಅಳಿಮಯ್ಯ, ಕೂಲ್. ಅತ್ಗೆ ಗೀತಾ ಅನ್ನಿ ಪರವಾಗಿಲ್ಲ. ಯಾಕಂದ್ರೆ ಈ ಮನೇಲಿ ಎಲ್ಲಾ ಸಂಬಂಧಗಳು ನನ್ನ ಹತ್ರ ಬಲವಂತದಿಂದಲೇ ಬರ್ತಿದೆ. ಆದ್ರೆ ಈ ಸಂಬಂಧ ಪ್ರೀತಿಯಿಂದ ಬರ್ತಿದೆ. ಅದಕ್ಕೆ ಬೇಡ, ಅತ್ಕೆ ಅಂತ ನನ್ನ ದೊಡ್ಡೋಳ್ನಾಗ್ ಮಾಡಿದ್ರೆ ನಾನ್ ನಿಮ್ ಜೊತೆ ಗೀತಾ ತರ ಇರೋಕ್ಕಾಗೋದಿಲ್ಲ. ಈಗಾಗ್ಲೇ ನಮ್ಮೆಲ್ರ ಮಧ್ಯೆ ನೀವು ಬೆರ್ತೋಗಿದ್ದೀರಾ. ಅದಕ್ಕೆ ತಗೊಳ್ಳಿ ಜ್ಯೂಸು. ನನ್ನನ್ನ ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ನಿಮ್ಮಮ್ಮ ನಿಮ್ಗೆ ಬೈಬಹುದು. ಪರವಾಗಿಲ್ಲ, ನನ್ನಿಂದ ನೀವು ಬೈಗೊಳ ತಿನ್ಬೇಕಾ? ನಿಮ್ಮಿಂದ ಬಂದಿರೋದು ಸತ್ಯವಾದನ್ನ ದಕ್ಕಿಸ್ಕೊಳ್ಳೋ ಶಕ್ತಿ. ನಿಜ ಅದಕ್ಕೆ ಈ ಮನೇಲಿ ನಮ್ಮ ಅಣ್ಣ ಹೇಳಿದ್ದೆ ವೇದವಾಕ್ಯ ಅಂತ ಆಗಿತ್ತು. ಅದಕ್ಕೆ ನಮ್ಮ ಅಮ್ಮನ ಸಪೋರ್ಟ್ ಕೂಡ ಇತ್ತು. ನಾವ್ ಏನೇ ಸರಿಯಾದ್ ಮಾಡಿದ್ರು ಅದು ತಪ್ಪು. ಆದ್ರೆ ವಿಜಿ ಮಾಡೋದೆಲ್ಲ ತಪ್ಪೆ, ಆದ್ರೆ ಅದೆಲ್ಲ ಸರಿ ಅಂತ ನೋಡ್ತಿದ್ದು ನಮ್ಮಮ್ಮ. ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ನಮ್ಗೆ ಬೈಯೋರು, ನ್ಯಾಯ ಕೇಳಿದ್ರೆ ಇದೇ ನ್ಯಾಯ ಅನ್ನೋರು. ಅದ್ರಿಂದ ವಿಜಿ ಆಡಿದ್ದೇ ಆಟ ಆಗೋಗಿತ್ತು. ಅಣ್ಣ ಸಾವಿರಾರು ತಪ್ಪು ಮಾಡಿದಾನೆ, ಅದ್ ನಮ್ಗೂ ಗೊತ್ತು. ಆದ್ರೆ ಅದನ್ನ ಯಾರು ಯಾವತ್ತೂ ಪ್ರಶ್ನೆನೇ ಮಾಡಿರ್ಲಿಲ್ಲ. ಆದ್ರೆ ನೀವ್ ಮಾಡಿದ್ರಿ, ಅದ್ರಿಂದ ಅಪ್ಪ ಕೂಡ ಅವನನ್ನ ಬೈದು ಸುಮ್ನಿರಿಸೋ ಹಾಗಾಯ್ತು. ಯಾರಾದ್ರೂ ಒಬ್ರು ಬಂದು ಅವ್ರ ಎದುರಿಗೆ ನಿಲ್ಬೇಕು, ಆ ವಿಜಿ ಮಾತ್ನ ಈ ಮನೇಲಿ ನಡೀದೇ ಇರೋ ಹಾಗೆ ಮಾಡ್ಬೇಕು. ನಮ್ಮ ಅಮ್ಮನಿಗೆ ಎದುರಾಳಿಯಾಗಿ ನಿಂತು ಬಾಯಿ ಮುಚ್ಚಿಸ್ಬೇಕು ಅಂತ ನಾವ್ ಯಾವಾಗ್ಲೂ ಅನ್ಕೊಂತಿದ್ವಿ. ನಮ್ ಕೂಗ ದೇವ್ರು ಕೇಳಿಸ್ತು ಅನ್ಸುತ್ತೆ, ಅದಕ್ಕೆ ನಿಮ್ಮನ್ನ ಕಳ್ಸಿದ್ದಾರೆ. ಅಮ್ಮನ ಕೊಬ್ಬು ಮುರಿಯೋ ಆಯುಧ ನೀವು. ಈ ಮನೆಯವರಾಗಿ ಅಮ್ಮನ್ನ ಎದುರಿಸೋ ಶಕ್ತಿ ನಮಗೂ ಇರ್ಲಿಲ್ಲ. ಯಾಕಾದ್ರೂ ಅವಳ ಮಕ್ಳಾಗ್ ಹುಟ್ಟಿದೀವೋ ಅನ್ನೋಷ್ಟು ಬೇಸರ ಬಂದಿತ್ತು. ಅದಕ್ಕೆ ನೀವು ಸಮಾಧಾನ ಆಗಿದ್ದೀರಾ.
ನಾವು ಈ ಗುಣ ಅಳವಡಿಸ್ಕೋಬೇಕು ಅನ್ನಿಸ್ತಾ ಇದೆ. ಥ್ಯಾಂಕ್ಸ್. ಈಗ ನೀವು ಮಾಡ್ತಿರೋದು ಸರಿನಾ? ಎತ್ತಮ್ಮನ ಬಗ್ಗೆ ಯಾರಾದ್ರೂ ಈ ರೀತಿ ಮಾತಾಡ್ತಾರಾ? ನಾನ್ ಈ ಮನೆಗೆ ಹೊರಗಡೆಯಿಂದ ಬಂದವಳು. ಬೇರೆ ಮನೆಗೆ ನುಗ್ಗಿ ಒಂದ್ ಜಾಗನ ಸಂಪಾದಿಸಿಕೊಂಡಿದ್ದಾಳೆ ಅಂತ ದ್ವೇಷ, ಸಿಟ್ಟು, ಅಸಹನೆ ಅತ್ತೆಗಿರ್ಬೋದು. ಆದ್ರೆ ನೀವು ಈ ಮನೆಯವರು. ಈ ಪ್ರಪಂಚದಲ್ಲಿ ಯಾವ ತಾಯಿನೂ ತನ್ನ ಮಕ್ಕಳನ್ನ ದ್ವೇಷಿಸೋಲ್ಲ. ಯಾವ ಅಮ್ಮನೂ ಕೆಟ್ಟೋಳಲ್ಲ. ಅದು ಮಕ್ಳು ಪಾಲಿಗಂತೂ ಕೆಟ್ಟೋಳಗಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ನಿಮ್ಮ ತಾಯಿನ ಆ ರೀತಿ ನೋಡ್ಬೇಡಿ, ಅವ್ರನ್ನ ಹೀಗೆಲ್ಲ ಅನ್ಬೇಡಿ. ಆದ್ರೂ ಅಮ್ಮ ನಿಮ್ಮಷ್ಟು ಒಳ್ಳೆಯವರಲ್ಲ. ಒಳ್ಳೆತನ ನೋಡೋ ದೃಷ್ಟಿಕೋನದಲ್ಲಿರುತ್ತೆ. ಎತ್ತು ನಿಮ್ನ ಇಷ್ಟು ವರ್ಷ ಬೆಳೆಸಿದ್ದಾರೆ ಅಂದಮೇಲೆ ಅವ್ರ ನೆರಳು ನಿಮ್ಮೇಲೆ ಇದೆ ಅಂತ ಅರ್ಥ. ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅಮ್ಮನನ್ನು ಜಗತ್ಗೆ ಕೊಟ್ಟ ಅಂತ ಒಂದು ಮಾತಿದೆ. ನಾನು ಆ ಮಾತನ್ನ ನಂಬ್ತೀನಿ, ನೀವು ನಂಬಿ. ಹಾ, ನಾನು ಈ ಮನೆಗೆ ಬಂದಿದ್ದ ಮೊದಲ ದಿವಸ ರಾತ್ರಿ ನನ್ನ ತಲೆ ಕೆಳಗಡೆ ದಿಂಬು, ಮೈ ಮೇಲೆ ಹೊದಿಕೆ ನೀವೇ ಇಟ್ಟಿದ್ದು ತಾನೆ? ಹಾ, ಥ್ಯಾಂಕ್ಸ್. ಇಂಥ ಮನಸ್ಥಿತಿ ನಿಮಗಿದೆ ಅಂದಮೇಲೆ ಇಂಥ ಮನಸ್ಸನ್ನು ಕೊಟ್ಟಿರೋರು ನಿಮ್ಮಮ್ಮ. ಅವರಲ್ಲೂ ಆ ಮನಸ್ಸಿರುತ್ತೆ. ಜ್ಯೂಸ್ ತುಂಬ ಚೆನ್ನಾಗಿತ್ತು. ನನ್ನ ಇನ್ಮೇಲಿಂದ ಗೀತಾ ಅಂತ ಕರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಏನೋ ಕಿರಣ ಇದು? ಅಮ್ಮನ ವಿರುದ್ಧ ನಿಂತಿರೋ ಗೀತಾ ಅಮ್ಮನ ಬಗ್ಗೆನೇ ಇಷ್ಟು ಪ್ರೀತಿಯಿಂದ ಮಾತಾಡೋಕೆ ಹೇಗ್ ಸಾಧ್ಯ? ನನಗೆ ಬರ್ತಾ ಇರೋ ಸಿಟ್ಟಿಗೆ ಅವಳನ್ನ. ಹ್ಞೂ ತಂಗ್ಯವ್ವ, ಇತ್ಲಾಗೆ ನೀನು ಏನು ಮಾಡ್ತಿಲ್ಲ, ಅತ್ಲಾಗ ವಿಜಯನ್ ಕೂಡ ಏನೂ ಮಾಡಕ್ ಬಿಡ್ತಿಲ್ಲ. ನೀನು ಏನೇನು ಮಾತಾಡಿ ಅವ್ನು ರೊಚ್ಚಿಗೆ ಬಿಸ್ತಿದ್ಯಾ? ನೀನು ನ್ಯಾಯನ ಇದು? ಮಾಡೋದನ್ನ ಪರ್ಮಿಷನ್ ಕೇಳಿ ಮಾಡ್ತೀಯನೋ, ಪೌರುಷ ಇಲ್ದವನೇ ಅಂತ ಅವನ ಮುಂದೆನೆ ಹೇಳಿದ್ರೆ ಬಿಸಿ ರಕ್ತದ ಹುಡುಗ ತಂಗ್ಯವ್ವ, ಹೋಗಿ ಆ ಗೀತನ ಶವ ಮಾಡಿ ಬರೋದಿಲ್ವೇ? ಅದೇ ಪ್ಲಾನಲ್ಲಿ ಅವನಿದ್ದ. ನಾನು ಹೋಗಿ ಸಮಾಧಾನ ಮಾಡಿ ಬಂದೆ. ತಂಗ್ಯವ್ವ, ಮೊದಲು ನೀನೊಂದು ಸರಿಯಾದ ತೀರ್ಮಾನಕ್ಕೆ ಬಾ, ಆಮೇಲೆ ಮಾತಾಡು. ಅದು ಬಿಟ್ಟು ನೀನು ಚುಚ್ಚೋದು ಅವನು ಚಚ್ಚೋದು ಅಂತಾದ್ರೆ ಕೊನೆಗೊಂದು ದಿವಸ ಅವನಿರೋ ಜೈಲಿಗೆ ನಾನೇ ದಿನಾ ಕ್ಯಾರಿಯರ್ ತಗೊಂಡೋಗ್ಬೇಕಾಗುತ್ತೆ. ಅದಾಗಬಾರ್ದು. ಈಗ ನಾವು ಏನೇ ಮಾಡಿದ್ರು ಅದರಿಂದ ಅವಳನ್ನ ಕಾಪಾಡೋ ನೆರಳು ಈ ಮನೇಲಿದೆ. ಯಾರದು? ಇನ್ಯಾರು? ನಿಮ್ಮ ಭಾವ, ನನ್ನ ಗಂಡ. ಅವ್ರ ಕೃಪಾ ದೃಷ್ಟಿ ಅವಳ ಮೇಲೆ ಇರೋ ತನಕ ಗೀತಾನ ಅಲ್ಲಾಡ್ಸೋಕ್ ಆಗಲ್ಲ ಅಂತ್ಯ? ನೆರಳು ಕಳಿಬೇಕು. ಕೃಪಾ ದೃಷ್ಟಿಗೊಂದು ಅನುಮಾನದ ಗ್ರಹಣ ಬಂದು ಬಡ್ಕೋಬೇಕು. ಅದಕ್ಕೇನಾಗಬೇಕು? ನಮ್ಮ ಯಜಮಾನ್ರು ಕಣ್ಣಲ್ಲಿ ಆ ಹೂವಾಡ್ಗಿತ್ತಿ ಗೀತಾ ಕೆಟ್ಟೋಳಾಗ್ಬೇಕು. ಅದನ್ನ ಬರೀ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕ, ಪ್ಲಾನ್ ಮಾಡೋದು ಬೇಡ. ಅದಕ್ಕೆ ಪ್ಲಾನ್ ರೆಡಿ ಆಗಿದೆ. ಏನದು? ಇದೇನಾದ್ರೂ ಕರೆಕ್ಟಾಗಿ ವರ್ಕೌಟ್ ಆಯ್ತು ಅಂತಂದ್ರೆ ಸೆಲೆಬ್ರೇಷನ್. ನಾವು ಕಂಠ ಪೂರ್ತಿ ಜ್ಯೂಸ್ ಕುಡಿತೀವಿ. ಇಷ್ಟೊತ್ತಾಯ್ತು ಹೇಳಿ, ಇನ್ನೂ ಜ್ಯೂಸ್ ತಂದಿಲ್ಲ. ಇದೆ ಅವಳಿಗೆ. ಕಣ್ಮಣಿ, ಕಣ್ಮಣಿ. ಯಜಮಾನ್ರೆ,
ಜ್ಯೂಸ್ ಕೇಳಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಏನ್ ಮಾಡ್ತಾ ಇದ್ಯಾ? ಜ್ಯೂಸ್ ರೆಡಿ ಆಗಿದೆ ಯಜಮಾನ್ರೆ, ಅಡ್ಗೆ ಮಾಡ್ತಿದ್ದೆ. ಜ್ಯೂಸ್ ನನಗೆ ಮೊದಲು ಕೊಟ್ಟು ಆಮೇಲೆ ಅಡ್ಗೆ ಮಾಡ್ಕೊಂಡು ಸಾಯತ್ತಾನೆ. ಅಡುಗೆ ಮಾಡಿ ಅವ್ರು ನಮ್ಮನ್ನ ಬದುಕಿಸ್ತಾ ಇದೆ ಸಾಹೇಬ್ರೆ, ಅವ್ರು ಯಾಕೆ ಸಾಯ್ಬೇಕು? ನೀನ್ ಮಧ್ಯದಲ್ಲಿ ಬರ್ಬೇಡ, ಇದು ನಿನಗೆ ಸಂಬಂಧ ಪಡ್ದೇ ಇರೋ ವಿಷಯ. ಈ ಮನೆ ಸೊಸೆಗೆ ಈ ವಿಷಯ ಯಾಕೆ ಸಂಬಂಧ ಪಡಲ್ಲ? ಕಣ್ಮಣಿ, ಜ್ಯೂಸ್ ತಗೊಂಬಾ. ಇಲ್ಲ ಯಜಮಾನ್ರೆ, ಮೊದಲು ಅಡ್ಗೆ ಮಾಡಿ ಮುಗಿಸಿ ಅಂತ ಮೇಡಮ್ ಹೇಳಿದ್ದಾರೆ. ಯಾರು? ಅಮ್ಮನ? ಅಲ್ಲ, ಗೀತಾ ಮೇಡಮ್. ಏಯ್, ನೀನ್ ಯಾವಳ ಅದ್ನ ಹೇಳಕ್ಕೆ? ನಿನ್ ಹೆಂಡತಿ. ನೋಡು ಗೀತಾ, ನೀನು ಓವರ್ ಮಾಡ್ತಾ ಇದ್ಯಾ. ನಿನ್ ಸೋಮರಿತನಕ್ಕೆ ಕೆಲ್ಸ ಕೊಡ್ತಾ ಇದ್ದೀನಿ. ಪಾಪ ಕಣ್ಮಣಿಗೆ ಕೈ ತುಂಬಾ ಕೆಲ್ಸ ಇದೆ, ಟೈಮ್ ಸರಿಯಾಗಿ ಅಡ್ಗೆ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮಮ್ಮ ಬೈತಾರೆ. ಪಾಪ ಅದ್ರ ಮಧ್ಯೆ ಜ್ಯೂಸ್ ಕೂಡ ಮಾಡಿದ್ದಾರೆ. ಮಾಡಿರೋದನ್ನ ತಗೊಂಡೋಗಕ್ಕೆ ನಿನಗ್ ಮೈ ಬಾರನಾ? ಹೇಳಿದ ಕೆಲ್ಸ ಮಾಡ್ಬೇಕು. ಅವಳಿ ಮನೆ ಕೆಡಿಸ್ದವಳು. ಇರ್ಬೋದು ಯಜಮಾನ್ರೆ, ಆದ್ರೆ ಅವರು ಮನುಷ್ಯರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾದ್ರೆ ಇನ್ಮೇಲೆ ಈ ಮನೇಲಿ ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಕೊಬೇಕಾ? ಎಲ್ರಿಗೂ ಹೇಳೋ ಹಕ್ಕು ನನಗಿಲ್ಲ, ಆದ್ರೆ ನನ್ ಗಂಡನಿಗೆ ಹೇಳ್ಬೋದಲ್ವಾ? ಕೇಳೋನ್ ಯಾವನು? ಕೇಳ್ದೆ ಇದ್ರೆ ನಿನ್ ಕೆಲ್ಸ ಇನ್ಯಾರ್ ಮಾಡ್ತಾರೆ? ನೀನ್ ಮಾಡ್ಬೋದಲ್ಲ. ಖಂಡಿತ ಮಾಡ್ತೀನಿ. ಕಣ್ಮಣಿ, ಆ ಜ್ಯೂಸ್ ಕೊಡಿ. ಅಂದ್ರೆ ನೀನ್ ನನ್ನ ಹೆಂಡತಿ ಅಂತ ಒಪ್ಕೊಂಡಾಯ್ತಲ್ವಾ? ನೆವರ್. ನೆವರ್. ಹಲೋ ಯಜಮಾನ್ರೆ, ಇನ್ನೊಂದ್ಸತಿ ನಿಮ್ ಸಿಟ್ಟಿಗೆ ಬಿದ್ದು ಏನಾದ್ರೂ ಕೆಳಗಡೆ ಬಿದ್ರೆ ನೀವೇ ಕ್ಲೀನ್ ಮಾಡ್ಬೇಕಾಗತ್ತೆ. ಏನಂದ? ಅವ್ರವ್ರು ಹಾಕಿದ ಕಸನ ಅವರೇ ಎತ್ತಾಕ್ಬೇಕು. ಈಗ ಗೀತಾ ನಮ್ಮನೆ ಮಗಳಲ್ಲ ರೀ, ಅವ್ರ ಮನೆ ಸೊಸೆ ಅಂತ ಗೊತ್ತು ಕಣೆ. ಅಂದಮೇಲೆ ಅವಳ ಬದುಕನ್ನು ನಿರ್ಧಾರ ಮಾಡೋರು ಆ ಮನೆಯವರಾಗಿರ್ತಾರೆ. ನಿಜ, ಆದ್ರೆ ಅದರಲ್ಲಿ ನಮ್ಮನೆ ಮಗಳ ಪಾತ್ರನೂ ಇರುತ್ತೆ ಕಣೆ. ಹೇಳೋದನ್ನ ಕೇಳ್ಕೊಂಡಿರೋದೇ ರೀ ನಮ್ ಗೀತನ್ ಪಾತ್ರ. ಹಾಗಂತ ಸಂಸಾರ ಮಾಡೋದ್ ಬಿಟ್ಟು ಕಾಲೇಜ್ಗೆ ಹೋಗಿ ಕೂರೋ ಪಾತ್ರ ಆ ಮನೆ ಸೊಸೆದಾಗಬಾರ್ದು ಸುಶೀಲ. ಅದು ಅವ್ರವ್ರ ಇಷ್ಟ ರೀ. ಅವ್ರಿಷ್ಟ ಏನೇ ಆಗಿರ್ಲಿ, ಆದ್ರೆ ನಿನ್ ಮಗಳು ಇಲ್ಲಿಂದ ಹೋಗಿ ಸ್ವಾಭಿಮಾನ, ಹೆಣ್ತನ, ಸ್ವತಂತ್ರ ಅಂತ ಭಾಷಣ ಬಿಗಿದು ಅವ್ರನ್ನೆಲ್ಲ ಇವಳ ದಾರಿಗೆ ತಿರ್ಸ್ಕೊಂಡ್ರೆ ತಪ್ಪಾಗತ್ತಲ್ವಾ? ಸಾಧ್ಸೋ ಹೆಣ್ಮಗುನ ಹೋಗಿ ಮಕ್ಳು ಮರಿ ಮಾಡ್ಕೊಂಡು ಅದ್ರ ಮುಂದೆ ಕೂತಿರು ಅಂದ್ರೆ ನಮ್ ಗೀತನ್ ಮನ್ಸಿಗೆ ಬೇಜಾರಾಗಲ್ವಾ? ದಡ್ಡಿ ಕಣೆ ನೀನು. ನಾವೆಲ್ಲಿರ್ತೀವೋ ಅಲ್ಲಿ ಅವ್ರಿಗಿಷ್ಟ ಆಗುವಾಗ ನಡ್ಕೊಂಡ್ರೆ ಅದು ಸುಖ ಸಂಸಾರ. ಅಂದ್ರೆ ಸುಖ ಸಂಸಾರಕ್ಕೆ ಯಾವಾಗ್ಲೂ ಯಾರ್ದು ಒಂದು ಕನಸು ಬಲಿ ಆಗ್ತಾನೆ ಇರ್ಬೇಕಾ? ಏ ಸುಶೀಲ, ಏನ್ ಮಾತಾಡ್ತಿದ್ಯಾ? ಗೀತಾ ಮನೆ ಬಿಟ್ಟು ಹೋದ್ಮೇಲೆ ಅವಳ ಬುದ್ಧಿ ನಿನಗೆ ಬಂದಿರೋ ಹಾಗೆ ಕಾಣ್ತಿದ್ಯಲ್ಲ. ಸುಶೀಲ, ಸೊಸೆ ಆದವಳು ತವ್ರ ಮನೆ ದೀಪ, ಅವ್ರ ಮನೆ ಬೆಳಕು ಕಣೆ. ದೀಪದ ಕೆಳಗಡೆ ಯಾವಾಗಲೂ ಕತ್ಲಿರುತ್ತೆ. ಅದು ಅದರ ಧರ್ಮ. ಕರ್ಮ ಅನ್ಕೊಂಡ್ರೆ ಕೋಪ ಬರುತ್ತೆ, ಧರ್ಮ ಅನ್ಕೊಂಡ್ರೆ ಸಂತೋಷ ಆಗುತ್ತೆ. ರೀ, ಇಷ್ಟಕ್ಕೂ ಅವ್ರ ಮನೆ ವಿಷಯ ನಮ್ಗೆ ಯಾಕ್ರಿ? ಗೀತಾ ನಮ್ಮನೆ ಹೆಣ್ಮಗಳು ಕಣೆ. ಅದೇ ಗೀತಾ ಇಲ್ಲಿದ್ದಾಗ ಆ ಭಾವನೆ ನಿಮ್ಗಿತ್ತ? ನನ್ನ ಭಾವನೆಗಳು ನೆಟ್ಟಗಿದ್ದದ್ದಕ್ಕೆ ಗೀತನಿಗೆ ಒಂದು ಶಕ್ತಿಯಾಗಿದ್ದು, ಗೀತಾ ಆ ಮನೆ ಸೇರಿದ್ದು. ನಾನು ಅವಳಿಗೇನೇ ಬೈದಿದ್ರು ಮನ್ಸಾರೆ ಬೈದಿದ್ದೀನಿ ಕಣೆ. ಅದು ಆಶೀರ್ವಾದ ಆಗಿ ಕನ್ವರ್ಟ್ ಆಗಿರೋ ಹೊತ್ತಿಗೆ ಅವಳಿಗೆ ಆ ಮನೇಲಿರೋ ಫಲ ಸಿಕ್ತು. ನನಗೇನೋ ಆ ಫಲದಿಂದ ನನಗೆಷ್ಟು ಲಾಭ ಇದೆ ಅಂತ ನೀವು ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತದೆ. ಇದು ನಿನ್ನ ದುರಾಲೋಚನೆ, ನಂದು ದೂರಾಲೋಚನೆ.
ಜೀವನದಲ್ಲಿ ಬೀಳೋದು ಮುಖ್ಯ ಅಲ್ಲ, ಎಲ್ಲಿ ಬೀಳ್ತೀವಿ ಅನ್ನೋದು ಮುಖ್ಯ. ಹೆಸರಲ್ಲಿ ಬಿದ್ದರೆ ಮೈಯೆಲ್ಲ ಮಣ್ಣು, ಅದೇ ಶ್ರೀಮಂತಿಕೆ ಒಳಗೆ ಬಿದ್ದರೆ ಮೈಯೆಲ್ಲ ಹೊನ್ನು. ದೇವ್ರು ಕೊಟ್ಟಿರೋ ಆಶೀರ್ವಾದನ ಬಿಡಬಾರ್ದು ಸುಶೀಲ. ಆ ಆಶೀರ್ವಾದ ಸಿಕ್ಕಿರೋದು ನಮ್ಮ ಗೀತಂಗೆ ರೀ. ಗೀತಿನ ಮೂಲಕ ನಮಗೆ ತಿಳ್ಕೊ. ಅದಕ್ಕೆ ಬದಲಾಗಿ ನಾವೇನ್ ಕೊಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸಂಸಾರನ ಮುಂದುವರಿಸಿ ಗೀತ ಒಂದಷ್ಟು ಮಕ್ಕಳನ್ನ ಅವ್ರ ಕೈಲಿ ಕೊಟ್ರೆ ಅದಾದಾಗ ಅವ್ರಿಗೆ ಅದು ಸಂಪತ್ತು ಅಂತ ಆಗತ್ತೆ. ಋಣ ತೀರಿಸಿದ ಭಾಗ ನಿನ್ನ ಮಗಳಿಗಾಗತ್ತೆ. ಅದಕ್ಕೆ ಕಣೆ ಕಾಲೇಜ್ ಬಿಟ್ಟು ಸಂಸಾರ ಮಾಡು ಅಂತ ಹೇಳ್ತಿರೋದು. ನೀನು ಒತ್ತಾಯ ಮಾಡಿ. ಬಾನು ಬಾನು ಕಿರಣ್, ಅಮ್ಮ ಇಲ್ಲಿ. ಇಲ್ಲೇ ಇದೀನ್ರಿ. ಏನಿದು ಬಾವಾಜಿ, ಬೇಗ ಮನೆಗೆ ಬಂದಿರಿ. ಮೂರೊತ್ತು ಮನೇಲಿರೋ ನಿನಗೆ ಬೇಗ ತಡ ಅನ್ನೋದ್ರ ಲೆಕ್ಕಾಚಾರ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ಹಂಗೆವಾ ಭಾವಜಿ ಯಾಕೋ ಸಿಟ್ಟಲ್ಲಿದ್ದಾರೆ ಅನ್ಸುತ್ತೆ. ಹೋಗಿ ಮಾತಾಡು. ಬಾನು, ಈ ಫೈಲ್ ಬಹಳ ಮುಖ್ಯವಾದದ್ದು. ನಮ್ಮ ಕೋರ್ ಕಮಿಟಿ ನಿರ್ಧಾರಕ್ಕೆ ಬಂದಿರೋ ವಿಷಯಗಳು ಇದರೊಳಗಡೆ ಇದೆ. ಇದೇನಾದ್ರೂ ನನ್ನ ಚೇಂಬರಲ್ಲೇ ಇದ್ರೆ ಇದರಲ್ಲಿರೋ ವಿಷಯಗಳು ಲೀಕ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ನಾನು ಮನೆಗೆ ತಂದೆ. ಹೊರಗಡೆಯವ್ರಿಗೇನಾದರೂ ಇದರಲ್ಲಿರೋ ವಿಷಯ ಗೊತ್ತಾದ್ರೆ ಪಾರ್ಟಿಲಿ ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಇದನ್ನ ನಾನು ಮನೆಗೆ ತಂದೆ. ಇನ್ನು 3 ದಿವಸದಲ್ಲಿ ಇದರಲ್ಲಿರೋ ವಿಷಯಗಳನ್ನ ಪಬ್ಲಿಕ್ಗೆ ಅನೌನ್ಸ್ ಮಾಡ್ತಾ ಇದ್ದೆ. ಇದು ತುಂಬಾ ಮುಖ್ಯವಾದ ಫೈಲ್. ಇದನ್ನ ಹುಷಾರಾಗಿ ಎತ್ತಿಡು. ಆಯ್ತು ರೀ. ಬಾನು, ಆ ಫೈಲ್ ಒಳಗಡೆ ಇಟ್ಮೇಲೆ ನನಗೆ ಬಿಸಿ ಬಿಸಿ ಕಾಫಿ ಬೇಕು. ಯಾಕ್ರಿ, ಏನಾಯ್ತು? ಮುಖ ಒಂಥರ ಸಪ್ಪಗಿದೆ. ಏನಿಲ್ಲ ಬಾನು, ಯಾಕೋ ಸಣ್ಣದಾಗೆ ತಲೆನೋವು. ಅಯ್ಯೋ, ತಲೆನೋವಾ? ಕಣ್ಮಣಿ ಕಣ್ಮಣಿ, ಬೇಗ 1 ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಾ. ಅದಿರ್ಲಿ ಬಾನು, ಮೊದಲು ಆ ಫೈಲು. ಹಾ, ಗೀತಾ ಬಾರಮ್ಮ ಇಲ್ಲಿ. ಅತ್ತೆ, ಈ ಫೈಲ್ ತಗೊಂಡು ಹೋಗಿ ನನ್ನ ರೂಮಲ್ಲಿ ಕಬೋರ್ಡಲ್ಲಿ ಇಡು. ನಾನು ಆಮೇಲೆ ತಗೊಂಡು ಲಾಕರಲ್ಲಿ ಇಡ್ತೀನಿ. ಆಯ್ತು ಅತ್ತೆ. ಏಯ್ ಗೀತಾ, ನಿನಗಿದೆ ಕಣೆ ಮಾರಿ ಹಬ್ಬ. ರೀ, ನೀವ್ ನಡೀರಿ, ಮೊದ್ಲು ಕೂತ್ಕೊಳ್ಳಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ಹೋಗ್ಬೇಗ ತೈಲ ತಗೊಂಡ್ ಬಾ. ಅಣ್ಣ, ಎಷ್ಟು ಹೊತ್ತು? ಏನೇ ಇಷ್ಟು ಬೇಗ ಗೀತನ ಒಪ್ಕೊಂಡ್ಬಿಟ್ರ ಅಮ್ಮ? ನಾ ತಂದೆ. ಬಾನು, ಯಾಕಿವೆಲ್ಲ?
ಹಾಂ ಭಾನು ಹಿತವಾಗಿದೆ. ನೋಡಿ, ಕೆಲಸ ಅಂತ ಯಾವಾಗಲೂ ಬ್ಯುಸಿಯಾಗಿರ್ತೀರ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಎಂಥ ತಲೆನೋವಿದ್ರೂ ಹೊರಟೋಗುತ್ತೆ. ಥ್ಯಾಂಕ್ಸ್ ಭಾನು. ರೀ, ಹೆಂಡತಿ ತೈಲ ಹಚ್ಚಿದ್ದಕ್ಕೆ ಅಷ್ಟು ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳಬೇಕಾ? ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ ಭಾನು, ಸೊಸೆ ಜೊತೆ ಅಷ್ಟು ಬೇಗ ಹೊಂದ್ಕೊಂಡಿಯಲ್ಲ ಅದಕ್ಕೆ. ಯಾಕೆ ಬಾನು, ಬಂದವಳನ್ನ ನಮ್ಮವಳು ಅಂತ ಎಷ್ಟು ಬೇಗ ಅಂದ್ಕೊಂಡ್ಬಿಡ್ತೀಯಲ್ವ? ಗೀತಾ ಏನು ಬೇರೆಯವಳೇನ್ರಿ? ನಮ್ಮ ಮಗನ ಹೆಂಡತಿ. ಏನೋ ಈ ಮನೆಗೆ ನಮ್ಮ ಇಷ್ಟ ಕಷ್ಟಗಳನ್ನ ಕೇಳದೆ ಬಂದಿರಬಹುದು. ಹಾಗಂತ ಅವಳನ್ನ ನಾವು ಇಷ್ಟಪಡದೆ ಇರೋದಕ್ಕಾಗತ್ತಾ? ದ್ವೇಷ ಮಾಡೋದಕ್ಕಾಗತ್ತಾ? ಗೀತಾ ಈ ಮನೆ ಸೊಸೆರಿ. ಇವತ್ತಲ್ಲ ನಾಳೆ ಅವಳನ್ನ ಒಪ್ಕೊಳ್ಳೇಬೇಕು. ಆ ಕೆಲಸ ಇವತ್ತೇ ಮಾಡೋಣ. ಒಪ್ಕೊಂಡ್ರೆ ಒಡನಾಟ ಅಲ್ವಾ? ಗ್ರೇಟ್ ಬಾನು, ಈ ನಿನ್ನ ಗುಣಕ್ಕೆ ನನಗೆ ಖುಷಿ ಆಗುತ್ತೆ. ಈ ಗುಣಗಳೆಲ್ಲ ನಿಮ್ಮನ್ನ ನೋಡೇ ಬಂದಿರೋದು ರೀ.